ಇದು ಚಿಕ್ಕ ಮಕ್ಳಿಗೆ ಉದ್ದ ಜಡೆ ಇದ್ದರೆ ಪರವಾಗಿಲ್ಲ, ಹಾಕ್ಬೋದು. ಅದನ್ನು ಜಡೆ ಆ ಥರ ಹಾಕಿ ಇಲ್ಲಿ ಸ್ವಲ್ಪ ಹೇರ್ ಪಿನ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಇರೋ ಹೇರ್ ಪಿನ್ಸ್ ಎಲ್ಲ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ. ಇಲ್ಲಿ ನಾನು ನೋಡಿ ನಮ್ಮ ಮಕ್ಕಳು ಹೇಗೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿವೇದಿತಾ ವ್ಲಾಗ್ಸ್. ನೋಡಿ ನಮ್ಮ ಮಕ್ಕಳು ಹೇಗೆ ರೆಡಿಯಾಗಿದ್ದಾಳೆ. ಇದು ಬೆಳಗ್ಗಿನ ಔಟ್ಫಿಟ್. ಬಮ್ಮ, ಎಲ್ಲಿಗೆ ಹೋಗ್ತಿರೋದು ಇವಾಗ ನಾವು? ದೇವಸ್ಥಾನ. ಯಾವ ದೇವಸ್ಥಾನ? ಗಣೇಶ ದೇವಸ್ಥಾನ. ಎಲ್ರಿಗೂ ಏನು ವಿಶ್ ಮಾಡ್ತೀಯಾ? ಹ್ಯಾಪಿ ಹ್ಯಾಪಿ ಹಾಂ ಸಂಕ್ರಾಂತಿ. ಸಂಕ್ರಾಂತಿ. ನಾನು ರಂಗೋಲಿ ಹೇಗೆ ಬಿಟ್ಟಿದ್ದೀನಿ ಹೇಳು. ಚೆನ್ನಾಗಿ ಬಿಟ್ಟಿದ್ಯಾ ನೋಡು, ಕ್ರಾಸ್ ಕ್ರಾಸ್. ಸಂಕ್ರಾಂತಿ ದಿನದ ವ್ಲಾಗು. ಹಾಗೆ ನನ್ನ ಮಗಳಿಗೆ ಮೊಗ್ಗಿನ ಜಡೆ ಹಾಕಿದ್ದೆ, ಅದ್ರದ್ದು ವ್ಲಾಗ್ ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸರಿ ರಂಗೋಲಿ ನೀಟಾಗಿ ಬಿಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಸೊ ಬೇಗ ಪೂಜೆ ಮಾಡಿ ಮನೆ ಕೆಲಸ ಇತ್ತು. ಸೊ ಹಾಗಾಗಿ ಬೇಗ ಕೆಲಸ ಆಗಿದ್ದೇ ಆಯಿತು. ಅದಕ್ಕೆ ಸ್ವಲ್ಪ ಲೇಟಾಗಿ ರಂಗೋಲಿ ಬಿಡಿಸಿದ್ರಿಂದ ನೀಟಾಗಿ ಕಲರಿಂಗ್ ಎಲ್ಲ ಮಾಡೋಕ್ಕಾಗಲಿಲ್ಲ. ಅದು ನಮ್ಮ ಪಕ್ಕದ ಮನೆ ಆಂಟಿ ಮನೆ ರಂಗೋಲಿ ಚೆನ್ನಾಗಿತ್ತು ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ, ಅದನ್ನೇ ಅಟ್ಯಾಚ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಪಾಪು ಎದ್ದೇಳಿಸ್ಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಫಸ್ಟು ಟಿಫನ್ ಆಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಹೋದ್ರೇ ಸಮಾಧಾನ. ಸೊ ಬಂದು ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ತಿದ್ವಿ. ಹಾಗೆ ಹಸು ಕೂಡ ಇತ್ತು, ಅದನ್ನು ಕೂಡ ಪಾಪುಗೆಲ್ಲ ತೋರಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತೀನಿ. ಅದಾದಮೇಲೆ ಸಂಜೆ ನಾನು ಮೊಗ್ಗಿನ ಜಡೆ ಹಾಕೋದು. ಸೊ ಮೊಗ್ಗಿನ ಜಡೆ ಹಾಕೋಕ್ಕೆ ಏನೆಲ್ಲ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ಮೊಗ್ಗಿನ ಜಡೆ ಎಲ್ಲಿಂದ ತೊಗೊಂಡು ಬಂದ್ವಿ, ಅದನ್ನೆಲ್ಲ ಈ ವಿಡಿಯೋದಲ್ಲೇ ಆ್ಯಡ್ ಮಾಡಿದ್ದೀನಿ. ಪ್ಲೀಸ್ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ವಿಡಿಯೋ ನೋಡಿ. ಈ ವಿಡಿಯೋಸ್ ಎಲ್ಲ ನನ್ನ ಮಗಳದ್ದು ಮೊಗ್ಗಿನ ಜಡೆ ಹಾಕೋಕ್ಕೆ ಮಾರ್ಕೆಟ್ ಹೋಗಿದ್ವಿ ಹಿಂದಿನ ದಿನ, ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ. ಸೊ ಆ ವೀಡಿಯೋಸ್ಗಳಾಗಿರುತ್ತೆ ನೋಡಿ. ಎಷ್ಟೋ ಲಾರಿಗಳು ಕಬ್ಬು ತುಂಬ್ಕೊ ಬಂದಿತ್ತು ಅಂದರೆ ಸಖತ್ತು ವ್ಯಾಪಾರ ಚೆನ್ನಾಗಿತ್ತು ಅನಿಸುತ್ತೆ. ರೈತರಿಗೆ ತುಂಬಾ ಕಬ್ಬುಗಳು ಬಂದಿತ್ತು, ತುಂಬ ಚೆನ್ನಾಗಿತ್ತು. ನಾವು ಕೂಡ ಅಲ್ಲೇ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ತರಕಾರಿ ಆಗಿರ್ಬೋದು, ಹಾಗೆ ಕಬ್ಬು ಎಲ್ಲನೂ ಅಲ್ಲೇ ತೊಗೊಬಂದ್ವಿ. ಮಾರ್ಕೆಟ್ಗೆ ಬಂದು ತೊಗೊಳ್ಳೋಣ ಅಂತ ಹೇಳಿ ನಾವು ಮೊಗ್ಗಿನ ಜಡೆನ ಮಾರ್ಕೆಟಲ್ಲೇ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು. ರೆಡಿ ಯಾವುದೂ ಸಿಗಲ್ಲ ಮಾರ್ಕೆಟಲ್ಲೂ ಕೂಡ. ದೊಡ್ಡವರಿಗೆ, ದೊಡ್ಡ ಸೈಜ್ ಇರೋರಿಗೆ ಮಾತ್ರ ಇದು ಮೊಗ್ಗಿನ ಜಡೆ ಮಾಡಿರ್ತಾರೆ, ಅದನ್ನೇ ಬೇಕಾದರೆ ಕಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಹೂ ರೇಟೆಲ್ಲ ಜಾಸ್ತಿ ಇತ್ತು, ಹಬ್ಬ ಸೀಸನ್ ಆಗಿದ್ದರಿಂದ, ಹಬ್ಬ ದಿನದ ಹಿಂದೆನೇ ಬಂದಿದ್ದರಿಂದ ನಾವು ಹಬ್ಬಕ್ಕೆ ಹಾಕಬೇಕು ಅಂದ್ಕೊಂಡಿದ್ವಿ. ಸೊ ಅದಕ್ಕೆ ಹಬ್ಬದ ಹಿಂದಿನ ದಿನ ಬಂದಿದ್ವಿ. ತುಂಬಾ ರೇಟ್ ಇತ್ತು. ಇದು ದೊಡ್ಡವ್ರಿಗೆ ಮಾಡಿದ್ದು. ಸೊ ಇದನ್ನು ಕಟ್ ಮಾಡಿ ಬೇಕಾದರೆ ಕೊಡ್ತೀವಿ, ಇಲ್ಲ ಅಂತ ಅಂದರೆ 1 ಅವರ್ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿ ಫಸ್ಟ್ ಅಂಗಡಿನೇ ಇದು. ನಾವು ಈ ಕಡೆಯಿಂದ ಮಾರ್ಕೆಟ್ ತರಕಾರಿ ಎಲ್ಲ ಮಾರ್ತಾರಲ್ವ, ಸೊ ಆ ಕಡೆಯಿಂದ ಎಂಟ್ರಿ ಆಗಿದ್ದರಿಂದ ಅಲ್ಲಿ ಫಸ್ಟ್ ಅಂಗಡಿನೇ ಅದು. ಸೊ ಹಾಗಾಗಿ ನನ್ನ ಮನೆಯವರು ಅಲ್ಲೇ ತೊಗೊಬಿಡೋಣ ಅಂತ ಅಂದ್ಕೊಂಡ್ರು. ಇಲ್ಲೇ ಸ್ವಲ್ಪ ಒಳಗಡೆ ಹೋಗಿ ನೋಡಿದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಹಾಕ್ಕೊಡ್ತಾರೇನೋ, ಸಿಗುತ್ತೇನೋ ಅಂತ ಹೇಳಿ ನಾವು ಸುಮ್ಮನೆ ಹಾಗೆ ತಿರ್ಗಾಡ್ಕೊಂಡು ನೋಡ್ಕೊಂಡು ಬರೋಣ. ಎಲ್ಲೂ ಸಿಕ್ಕಿಲ್ಲ ಅಂತ ಅಂದರೆ ಇವ್ರ ಹತ್ರನೇ ತೊಗೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡು ಒಳಗಡೆ ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿ ತುಂಬ ಎಷ್ಟು ಅಂಗಡಿಗಳಿರುತ್ತೆ ಗೊತ್ತಾ. ನಾನು ತುಂಬಾ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಹೂವಿನ ಮಾರ್ಕೆಟ್ದು ವೀಡಿಯೋ ಅಂತಲೇ ಮಾಡಿದ್ದೀನಿ, ಬಟ್ ಅದು ನಾನು ವೀಡಿಯೋ ಹಾಕೋಕ್ಕಾಗಿಲ್ಲ. ಸೊ ಇನ್ನೊಂದು ದಿನ ಯಾವತ್ತಾದರೆ ಫ್ರೀಯಾಗಿ ಹೋಗಿ ಹೂ ಮಾರ್ಕೆಟ್ ಹೇಗಿದೆ ಬೆಂಗಳೂರಲ್ಲಿ ಅಂತ ತೋರಿಸ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ. ಇನ್ನು ನಮ್ಮ ಊರ ಸೈಡು ಫ್ರೆಂಡ್ಸ್ ಯಾರಾದರೂ ನೋಡಿಲ್ಲ ಅಂತ ಅಂದರೆ ಆ ವಿಡಿಯೋ ಅವರಿಗೋಸ್ಕರ ವಿಡಿಯೋನೇ ಹಾಕ್ತೀನಿ. ತುಂಬಾ ದೊಡ್ಡ ಮಾರ್ಕೆಟು, ತುಂಬ ಎಲ್ಲ ಥರದ ಹೂಗಳು ಸಿಗುತ್ತೆ. ಹಾಗೆ ಕಮಲು ಹೂವು ಕೂಡ ಸಿಕ್ತು. ಅಲ್ಲೊಬ್ಬರು ರೀಸನಬಲ್ ಆಗಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. 650 ಅಂತ ಅನಿಸುತ್ತೆ. ಅಲ್ಲಿ ಹಾಕೋಕ್ಕೆ ಅದು ನಾವು ಮೊಗ್ಗಿನ ಜಡೆ ಹೆಣಿಯೋಕ್ಕೆ ಕೊಟ್ಬಿಟ್ಟು ಪಾಪು ಸೈಜಿಗೆ ಕರೆಕ್ಟಾಗಿ ಮಾಡಿಸ್ಕೊಂಡ್ವಿ. ಇಲ್ಲಾಂದರೆ ದೊಡ್ಡ ಸೈಜಿಗೆ ಕಟ್ ಮಾಡ್ಕೊಬೋದು ಅಂತ ಹೇಳಿದ್ರು. ಇಲ್ಲ ವೆಯ್ಟ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ ಪಾಪ ಅವ್ರದ್ದು ಬೇರೆ ಹಾರ ಮಾಡೋ ಕೆಲಸ ಇತ್ತು ಆ ಅಣ್ಣಂಗೆ. ಪರವಾಗಿಲ್ಲ ಅಂತ ಹೇಳಿ ಪಾಪುಗೋಸ್ಕರ ಅಂತ ಹೇಳಿ ಮಾಡಿಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ತುಂಬ ಕ್ಯೂಟಾಗಿ ಚೆನ್ನಾಗಿ ಮಾಡಿಕೊಟ್ರು.
ತುಂಬಾ ಬೇಗನೆ ಮಾಡಿಕೊಟ್ರು. ಹಾಗೆ ಕಮಲ ಹೂವು ಕೂಡ ತಗೊಂಡೆ ಕೆಳಗಡೆ ಹಾಕ್ಸೋಣ ಅಂತ. ಅದನ್ನು ಕೂಡ ಹಾಕಿಸ್ಕೊಂಡು ಅವರು ಸ್ವಲ್ಪ ರೇಟ್ ಕಡಿಮೆ ಮಾಡಿಕೊಟ್ಟಿದ್ರಿಂದ ಕಮಲ ಹೂವು ಹಾಕೋಕ್ಕಾಗಲ್ಲ, ಅದ್ರ ಬದಲು ಯಾವುದಾದ್ರೂ ರೋಸ್ ಹಾಕ್ಕೊಡ್ತೀನಿ ಅಂತ ಅಂದರು. ಇಲ್ಲ ನಾವು ಮುಡಿ ಕೊಡಬೇಕಾಗಿತ್ತು ಪಾಪದ್ದು, ನಾವು ಜಡೆ ಹಾಕ್ಬಿಟ್ಟು ಅದಾದಮೇಲೆ ಮುಡಿ ಕೊಡೋಣ, ನಮಗೂ ಒಂದು ನೆನಪಿರುತ್ತೆ, ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ ನಾನು ಜಡೆ ಹಾಕಿಸ್ಬೇಕು ಅಂತ ತುಂಬಾ ದಿನದಿಂದ ಅಂದ್ಕೊತಿದ್ವಿ. ಸರಿ ನಮ್ಮಮ್ಮ ಹೇಳಿದ್ರು ಇನ್ನೇನು ಸಂಕ್ರಾಂತಿ ಹಬ್ಬ ಬಂತು, ಸೊ ಅದಾದಮೇಲೆ ತಾನೇ ನಾವು ದೇವಸ್ಥಾನಕ್ಕೆ ಹೋಗೋದು, ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ಬಿಡು ಅಂತ ಹೇಳಿದ್ರು. ಇಲ್ಲಾಂದಿರೆ ನಾನು ಮಧ್ಯದಲ್ಲೇ ಗ್ಯಾಪಲ್ಲೇ ಯಾವತ್ತಾದರೂ ಒಂದಿನ ಬಿಡು ಮಾಡ್ಕೊಂಡೆ ಹಾಕಬೇಕು ಅಂತ ಇದ್ದಿದ್ದು. ಸದ್ಯ ಸಂಕ್ರಾಂತಿ ಹಬ್ಬ ಸಿಕ್ತು, ಸೊ ಅದಕ್ಕೇ ಚೆನ್ನಾಗಿ ರೆಡಿ ಮಾಡಿ ಹಾಕೋಣ ಅಂತ ಹೇಳಿ ಎಲ್ಲ ತಂದಿಟ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಅಷ್ಟೇ, ಮಾರ್ಕೆಟ್ ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಹಬ್ಬದ ಹಿಂದಿನ ದಿನ ಅಲ್ವಾ ತುಂಬಾ ರಶ್ ಇರುತ್ತೆ. ಫೋನು, ಬ್ಯಾಗು, ಪಾಪು ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಎಲ್ಲ ತೊಗೊಬಂದು ಫ್ರಿಜ್ಜಲ್ಲಿ ಹಾಗೆ ನೀಟಾಗಿ ಅವರೇ ಪ್ಯಾಕ್ ಮಾಡಿಕೊಟ್ಟಿದ್ರು. ಅಕ್ಕ ಇದಕ್ಕೆ ಇನ್ನೊಂದು ಕವರ್ ಹಾಕಿ ಇಡಿ, ಏನೂ ಆಗಲ್ಲ ಅಂತ ಹೇಳಿದರು. ಸೊ ಅದೇ ಥರ ನಾನು ಮುಗಿನ ಜಡೆನ ನೀಟಾಗಿ ಇನ್ನೊಂದು ಕವರಲ್ಲಿ ಪ್ಯಾಕ್ ಮಾಡಿ ನೀಟಾಗಿ ಎತ್ತಿಟ್ಟಿದ್ದೆ. ಇದು ಸಂಜೆ ಅವಳನ್ನ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬೇಕು ಅಂತ ಅಂದ್ಕೊಂಡೆ. ನಮ್ಮ ಆಂಟಿ ಮನೆಗೆ ಎಳ್ಬೀರಕ್ಕೆ ಹೋಗಬೇಕಾಗಿತ್ತು. ಸಂಜೆ ಆದರೆ ಇಲ್ಲಿ ನಮ್ಮ ಕ್ವಾರ್ಟರ್ಸಲ್ಲೂ ಎಳ್ಬೀರಬೇಕಾಗಿತ್ತಲ್ವ. ಸೊ ಹಾಗಾಗಿ ನಮ್ಮ ಆಂಟಿ ಅಂದರೆ ನಮ್ಮ ಹಸ್ಬೆಂಡ್ ಅವರ ಚಿಕ್ಕಮ್ಮ ಅವ್ರ ಮನೆಗೆ ಎಳ್ಬೀರು ಬರಬೇಕು ಅಂತ ಹೋದರೆ, ಅಲ್ಲಿ ಹೋದರೆ ಟೈಮ್ ಆಗೇ ಹೋಗುತ್ತೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ. ಅಲ್ಲಿಂದ ಬರೀ ಬೈಕಲ್ಲಿ ಹೋಗಬೇಕಾದ್ರೆ ನಿದ್ದೆ ಮಾಡಿದ್ದಷ್ಟೇ ಅವಳು. ಅಲ್ಲಿಂದ ಬಂದೂ ಮಲ್ಕೊಳ್ಳಿಲ್ಲ ಸರಿಯಾಗಿ. ಹೇಗೆ ಫೋಟೋ ತೆಗೆಸ್ಕೊಳ್ಳೋದು, ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಅವಳು, ಸ್ವಲ್ಪ ಇಂಟ್ರೆಸ್ಟ್ ಇತ್ತು, ಮುಗಿನ ಜಡೆ ಎಲ್ಲ ನೋಡಿದ್ಲಲ್ವ ಹಾಕಿಸ್ಕೊಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ಖುಷಿಯಿಂದನೇ ಎಲ್ಲನೂ ಹಾಕಿಸ್ಕೊಬೇಕು ಅಂತ ಎಲ್ಲ ರೆಡಿ ಆಗ್ತಿದ್ದಾಳೆ. ಮೊಗ್ಗಿನ ಜಡೆ ಮಾಡಿಸೋದ್ರ ಜೊತೆಗೆ ಲಂಗ ಬ್ಲೌಸ್ ಯಾವ್ದು ಹಾಕಬೇಕು, ತುಂಬ ಹೈಲೈಟಾಗಿ ಕಾಣಿಸ್ಬೇಕಲ್ವಾ, ಇಲ್ಲ ಡ್ರೆಸ್ ಸ್ವಲ್ಪ ಸಿಂಪಲ್ಲಾಗಿ ಜಡೆ ಸ್ವಲ್ಪ ಗ್ರ್ಯಾಂಡ್ ಆಗಾದರೆ ಲುಕ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಯಾವುದು ಹುಡ್ಕೋದು ಯಾವ್ದು ಹಾಕೋದು ಅನ್ನೋದೇ ಒಂದು ತಲೆನೋವಾಗಿತ್ತು ನನಗೆ. ಸರಿ ಅಂತ ಹೇಳಿ ನೋಡೋಣ ಹಬ್ಬ ಹತ್ರ ಬಂದಮೇಲೆ ಅಂತ ಸುಮ್ಮನೆ ಇದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮ ಅವನು ಶಾಪಿಂಗ್ ಬಂದಿದ್ದ. ನಮ್ಮದು ಬಟ್ಟೆ ಅಂಗಡಿ ಇರೋದ್ರಿಂದ ನನ್ನ ತಮ್ಮಂದು ಬಟ್ಟೆ ಶಾಪ್ ಇದೆ, ಸೊ ಹಾಗಾಗಿ ಅಲ್ಲಿಗೆ ಬಟ್ಟೆ ಹಾಕ್ಸಕ್ಕೆ ಬಂದಿದ್ದ. ಅವನು ಚೆನ್ನಾಗಿ ಚೂಸ್ ಮಾಡ್ಕೊಂಡು ಕಲರ್ ಕಾಂಬಿನೇಷನ್ ಹೇಗಿದೆ ನೋಡಿ, ಯೆಲ್ಲೋ ಆ್ಯಂಡ್ ಪಿಂಕು ತುಂಬಾ ಚೆನ್ನಾಗಿತ್ತು. ಕರೆಕ್ಟ್ ಟೈಮ್ಗೆ ಅವನಿಗೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಬಂದಿದ್ದ ಡ್ರೆಸ್ ಇದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಪಾಪುಗೆ, ಹಾಗೆ ಸರಿಯಾಗಿ ಸೂಟ್ ಆಯಿತು ಕೂಡ. ಮುಗಿನ ಜಡೆಗೂ ಡ್ರೆಸ್ಸಿಗೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ವಿಡಿಯೋ ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಫೋಟೋಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ ಅಂತ, ಸಖತ್ತಾಗಿತ್ತು. ಸ್ವಲ್ಪನೂ ಹೂ ಏನೂ ಆಗಿರಲಿಲ್ಲ, ನೀಟಾಗಿ ಹಾಗೆ ಫ್ರೆಶ್ ಅನ್ನಿಸ್ತಾ ಇತ್ತು. ಅದರದ್ದು ವಿಡಿಯೋ ಮಾಡಿಕೊಂಡೆ. ಇದು ಚಿಕ್ಕ ಮಕ್ಳಿಗೆ ಉದ್ದ ಜಡೆ ಇದ್ದರೆ ಪರವಾಗಿಲ್ಲ, ಹಾಕ್ಬೋದು. ಅದನ್ನು ಜಡೆ ಆ ಥರ ಹಾಕಿ ಇಲ್ಲಿ ಸ್ವಲ್ಪ ಹೇರ್ ಪಿನ್ಸ್ ಎಲ್ಲ ಸ್ವಲ್ಪ ಗಟ್ಟಿ ಇರೋ ಹೇರ್ ಪಿನ್ಸ್ ಎಲ್ಲ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಹಾಕೋಕ್ಕಾಗಲ್ಲ, ಇಲ್ಲಿ ಏನು ತುರುಪು ಥರ ಹಾಕ್ಬಿಟ್ಟು ಆಮೇಲೆ ಹಾಕಬೇಕಾಗುತ್ತೆ. ನಾನು ಒಂದೆರಡು ಯೂಟ್ಯೂಬ್ ವೀಡಿಯೋಸ್ ನೋಡಿದೆ, ಯಾರೂ ಅಷ್ಟು ನೀಟಾಗಿ ತೋರಿಸಿಲ್ಲ, ಬಟ್ ನಾನೇ ಹೆಂಗೋ ಹಾಕ್ಬೋದು ಅಂತ ಹೇಳಿ ಉಳ್ದು ಜಡೆ ಉದ್ದ ಇದ್ದಿದ್ದರಿಂದ ಸ್ವಲ್ಪ ಹೇರ್ ಪಿನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಗಟ್ಟಿಯಾಗಿದೆ ಇರ್ಬೋದು.
ತುಂಬ ಹೇರ್ ಪಿನ್ಸ್ ಯೂಸ್ ಮಾಡಿದ್ದೀನಿ. ಅವಳ ಜಡೆನೇ ಇಲ್ಲಿವರೆಗೆ ಬಂದಿದೆ. ಪಪ್ಪೆಯಲ್ಲಿ ಸ್ವಲ್ಪ ಹಿಂದೆ ಹೋಗಿ ತೋರಿಸು, ಮುಂದೆ ಹೋಗು ಸ್ವಲ್ಪ ಪಾಪ. ಬಾ. ಸ್ವಲ್ಪ ಬಟ್ಟೆ ಎಲ್ಲ ಸ್ವಲ್ಪ ಮೆಸಿ ಆಗಿದೆ. ನೋಡ್ತಾ ಇದ್ದೀರಲ್ವಾ, ಔಟ್ಪುಟ್ ಈ ಥರ ಬಂದಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ಲು ಅಂತ. ನನ್ನದೇ ದೃಷ್ಟಿ ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆದರೆ ಸ್ವಲ್ಪ ಕ್ರಾಸ್ ಆಗಿತ್ತು. ಫಸ್ಟ್ ಟೈಮ್ ಅಲ್ವಾ, ನನಗೂ ಹೇಗೆ ಹಾಕಬೇಕು ಅಂತ ಗೊತ್ತಾಗಿರಲಿಲ್ಲ. ನಾನು 2 ವೀಡಿಯೋಸ್ನ ನೋಡಿದೆ, ಬಟ್ ಅಷ್ಟು ನೀಟಾಗಿ ಯಾರೂ ತೋರಿಸ್ಲಿಲ್ಲ. ನನಗೂ ನೀಟಾಗಿ ತೋರಿಸ್ದಾಗ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಹಾಕಿದಾಗ ನಿಜವಾಗ್ಲೂ ನೀಟಾಗಿ ವೀಡಿಯೋ ಮಾಡಿ ಹಾಕ್ತೀನಿ. ಏನಾಯಿತು ಅಂತ ಅಂದರೆ, ಪಾಪುದು ಜಡೆ ಸ್ವಲ್ಪ ಉದ್ದನೇ ಇದ್ದಿದ್ದರಿಂದ ಸ್ವಲ್ಪ ಈಸಿ ಆಯಿತು ಅನಿಸುತ್ತೆ. ನಾನೇ ಅಲ್ಲಿ ವೀಡಿಯೋಸಲ್ಲಿ ಸರಿಯಾಗಿ ಗೊತ್ತಾಗಲಿಲ್ಲವಲ್ವ, ಫಸ್ಟು ಒಂದು ಮುಂದೆ ಈ ಥರ ಸುತ್ತಿ ಹಾಕಿ ಕ್ಲಿಪ್ ಹಾಕಿದೆ 2 ಸೈಡು. ಅದಾದಮೇಲೆ ಒಂದು ರಿಬ್ಬನ್ ಜುಟ್ಟು ಥರ ಹಾಕಿದೆ, ಒಂದು ರಿಬ್ಬನ್ ಹಾಕಿದೆ. ಅದಾದಮೇಲೆ ಜಡೆ ಹಾಕ್ತೆ. ಅದಾದಮೇಲೆ ಅಲ್ಲಿಗೆ ನೀಟಾಗಿ ಇದನ್ನು ಫಿಕ್ಸ್ ಮಾಡಿ, ತುಂಬಾ ಹೇರ್ ಪಿನ್ಸ್ ಯೂಸ್ ಮಾಡಬೇಕಾಗುತ್ತೆ. ತುಂಬಾ ಹೇರ್ ಪಿನ್ಸ್ ಯೂಸ್ ಮಾಡಿ ಅದಕ್ಕೆ ಹೇರ್ ಪಿನ್ನು ಕೂದಲು ಎರಡಕ್ಕೂ ಸೇರಿಸಿ ಹೇರ್ ಪಿನ್ಸ್ ಎಲ್ಲ ನೀಟಾಗಿ ಹಾಕ್ತೆ. ಮೊಗ್ಗಿನ ಜಡೆ ಹಾಗೆ ಮತ್ತು ಕೂದಲುಗೆ ಸೇರಿಸಿ ತುಂಬಾ ಒಂದು ಸುತ್ತನೂ ಹಾಕಿದ್ದೀನಿ. ದೊಡ್ಡದು ಹೇರ್ ಪಿನ್ಸ್ ಬರುತ್ತಲ್ವ, ಅದನ್ನು ನೀಟಾಗಿ ಕವರ್ ಮಾಡಿ ನೀಟಾಗಿ ಫಿಕ್ಸ್ ಮಾಡಿದೆ. ನೀಟಾಗಿ ಕಾಣಿಸ್ತಾ ಇತ್ತು. ಸ್ವಲ್ಪ ಕ್ರಾಸ್ ಆಗಿತ್ತು ಮಕ್ಕಳಿಗೆ, ಅದನ್ನು ಮತ್ತೆ ಬಿಚ್ಚಿ ಹಾಕೋಷ್ಟೊತ್ತಿಗೆ ಮೊಗ್ಗಿನ ಜಡೆನೇ ಹಾಳಾಗುತ್ತೆ ಅಂತ ಹೇಳಿ ನಾನು ಮತ್ತೆ ತೆಗಿಯೋಕ್ಕೆ ಹೋಗಲಿಲ್ಲ. ಹೇಗೆ ಬರುತ್ತೋ ಹಾಗೆ ಬರಲಿ, ತುಂಬ ಸುಮ್ಮನೆ ಅವಳಿಗೂ ಹಿಂಸೆ ಆಗುತ್ತೆ. ಅವಳು ನಿದ್ದೆ ಮಾಡಿರಲಿಲ್ಲ ಅಲ್ಲ ಪಾಪು, ಸೊ ಹಾಗಾಗಿ ಅವಳಿಗೂ ಆಮೇಲೆ ನಿದ್ದೆ ಬಂದುಬಿಡುತ್ತೆ ಅಂತ ಹೇಳಿ ಇದು ಅದೇ ಥರ ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಮ್ಮ ಕ್ವಾರ್ಟರ್ಸಲ್ಲೇ ದೇವಸ್ಥಾನ ಇರೋದ್ರಿಂದ ಅಲ್ಲಿ ಹೋಗಿ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗೆಸಿದ್ದೀವಿ. ಸ್ವಲ್ಪನೇ ವೀಡಿಯೋ ಮಾಡೋಕ್ಕಾಗಿದ್ದು, ಯಾಕಂದರೆ ಅವಳು ಪಾಪುಗೆ ನಿದ್ದೆ ಮಾಡಿರಲಿಲ್ಲ ಅಲ್ವಾ. ನೀನು ಫೋಟೋಗ್ರಾಫರ್ಸ್ನ ಕರೆಸಿದ್ವಿ ಸ್ವಲ್ಪ ಫೋಟೋಸ್ ತೆಕ್ಕೊಡೋಕ್ಕೆ. ಸೊ ಕರೆಸಿದ್ದಾಗ ಅವಳಿಗೆ ನೀಟಾಗಿ ಫೋಟೋ ತೆಗೆಸ್ಕೊಂಡ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ಅವಳು ಐಸ್ ಕ್ರೀಮ್ ಬೇಕು ಫೋಟೋಸ್ ಅವ್ರ ಹತ್ರ ತೆಗೆಸ್ಕೊಂಡಲ್ವ ಅಂತ ಹೇಳಿ ಅವ್ರು ಸ್ವಲ್ಪ ಫೋಟೋಸ್ ಅಷ್ಟೇ ತಕ್ಕೊಡೋಕೆ ಬಂದಿದ್ದು. ಸ್ವಲ್ಪ 1-2 ಫೋಟೋಸ್ ಅಷ್ಟೇ ನಾವು ಅವ್ರ ಹತ್ರ ತೆಗೆಸಿದ್ದು. ತುಂಬಾ ತೆಗೆದಿದ್ದಾರೆ, ಬಟ್ ವೀಡಿಯೋಸ್ ಯಾವುದೂ ಮಾಡಿಸಿಲ್ಲ. ನನ್ನ ಫೋನೇ ಚೆನ್ನಾಗಿರೋದ್ರಿಂದ ವೀಡಿಯೋ ಫೋನಲ್ಲೇ ಮಾಡೋಣ ಅಂತ ಹೇಳಿ ಸುಮ್ಮನೆ ಅವ್ರ ಹತ್ರ ಬರೀ ಫೋಟೋಸ್ ತೆಗೆಸಿದ್ವಿ. ಬಟ್ ಅವಳು ಐಸ್ ಕ್ರೀಮ್ ತಿನ್ನಬೇಕು, ಹಾಗೆ ಅವ್ರ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಹೇಳಿ ಜಾಸ್ತಿ ಫೋಟೋಸ್ ವೀಡಿಯೋಸ್ ಏನೂ ತಗೊಂಡಿಲ್ಲ. ಬಟ್ ತೆಗ್ದಿರೋ ಫೋಟೋಸೇ ವೀಡಿಯೋಸೇ ಅಷ್ಟು ಕ್ಯೂಟಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಈಗ ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೂ ಅಷ್ಟೇ ನನ್ನದೇ ದೃಷ್ಟಿ ತಾಗುತ್ತೆ ನನ್ನ ಮಗಳಿಗೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇನ್ನೂ ಸ್ವಲ್ಪ ವೀಡಿಯೋಸ್ ಫೋಟೋಸ್ ಹಾಗೆ ರೀಲ್ಸ್ ಎಲ್ಲ ಮಾಡಬೇಕಾಯಿತು ಅಂತ ಅನ್ನಿಸ್ತು. ಇಟ್ಸ್ ಓಕೆ. ಇದನ್ನು ನೋಡಿದ್ರೇ ತುಂಬಾ ಖುಷಿ ಆಗುತ್ತೆ. ಒಂದು ನನಗೆ ಹಾಕಬೇಕು ಅಂತ ಆಸೆ ಇತ್ತಲ್ವ, ಅದು ಫುಲ್ಫಿಲ್ ಆಯಿತು, ಈಡೇರಿಸ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಅದಕ್ಕೆ ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇರಲಿ ಬಿಡು, ಯಾವತ್ತೂ ಬೇಡ ಬಿಡು ಅಂತ ಏನು ಹೇಳಿಲ್ಲ. ಸರಿ ಹಾಕ್ಬೇಕಾ, ಸರಿ ಹಾಕೋಣ ಅಂತ ಹೇಳಿ ಮಾರ್ಕೆಟ್ಗೆಲ್ಲ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಇವಳ ಸೈಜಿಗೆ ಮಾಡಿಕೊಡಿ. ಕಟ್ ಮಾಡಿಸೋದೆಲ್ಲ ನನಗಿಷ್ಟ ಇರಲಿಲ್ಲ, ಕಟ್ ಮಾಡಿ ತೊಗೊಬರೋದು. ದೊಡ್ಡದೇ ಮೊಗ್ಗಿನ ಜಡೆನ ಕಟ್ ಮಾಡೋದು ಇಷ್ಟ ಇರಲಿಲ್ಲ. ಸೊ ಹಾಗಾಗಿ ಅವಳ ಸೈಜಿಗೆ ಮಾಡ್ಕೊಂಡು ಎಲ್ಲರ ಮನೆಗೂ ಎಳ್ಬೀರು ಕೊಡ್ಸೋಕ್ಕೆ ಬಂದಿದ್ದೀನಿ. ಇವ್ರು ನಮ್ಮ ಮನೆ ಹತ್ರದನೇ ಇರೋರು. ಸೊ ಅಲ್ಲಿ ಪಾಪುದು ಅವ್ರದ್ದು ಇಬ್ಬರದ್ದು ವೀಡಿಯೋ ಎಲ್ಲ ಮಾಡಿಕೊಂಡೆ. ಹೇಗೆ ಕಾಣಿಸ್ತಿದ್ದಾಳೆ ಪಾಪು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.